ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಇದು ಕಂಟೆಂಟ್ ಯಾವುದು ಏನಕ್ಕೆ ಅಂತಂದರೆ ವ್ಯೂಸ್ಗೋಸ್ಕರನೂ ಅಲ್ಲ, ನಾನು ಇದನ್ನು ವಿಡಿಯೋ ಮಾಡ್ತಿರೋದು ಒಂದು ಅವೇರ್ನೆಸ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು. ಯಾಕೆ ಅಂತಂದರೆ ನಮ್ಮ ಸುತ್ತಮುತ್ತ ಎಲ್ಲ ನೋಡ್ತೀವಿ, ನಾವೇ ನೋಡ್ತೀವಿ, ನಮ್ಮ ಎಲ್ಲ ಇದರಲ್ಲೂ ನಾವು ನೋಡ್ತೀವಿ. ನಾವು ಹೆಣ್ಮಕ್ಳು ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದನ್ನ ಮದುವೆ ಆಗಿ ಒಂದು ಮಗು ಆದಮೇಲಂತೂ ಬಿಟ್ಟೇ ಬಿಡ್ತೀವಿ. ಅದಕ್ಕೋಸ್ಕರ ನಮ್ಮ ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಇದು ವ್ಯೂಸ್ ಬರಲಿ ಅಂತಲೇ ಆಗಲಿ, ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ಮಾಡ್ತಿಲ್ಲ. ಏಕೆಂತಂದರೆ ಹೆಣ್ಮಕ್ಳು ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅದನ್ನು ಒಂದು ಸಲ ಆರೋಗ್ಯ ಅವ್ರದ್ದು ಹಾಳಾದಾಗ, ಆರೋಗ್ಯ ಕೆಟ್ಟಾಗಲೇ ಅದ್ರದ್ದು ಗೊತ್ತಾಗೋದು ನಮಗೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಪದೇ ಅದು ಕಂಟಿನ್ಯೂ ಅದನ್ನೇ ಹೇಳ್ತಾಯಿದ್ದೀನಿ, ಅದನ್ನೇ ಒಂದು ಇಟ್ಕೊಂಡು ಹೇಳ್ತಿದ್ದೀನಿ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ ನೀವು. ಏನಕ್ಕಪ್ಪ ಅಂತಂತಂದರೆ ನಾವು ಮಾಡೋ ಅಂಥ ತಪ್ಪಿದಲ್ವ, ನಾವು ಹೌದು ನಾವು ಹುಷಾರು ತಪ್ಪಿದಾಗ ನಮ್ಮನ್ನು ನೋಡ್ಕೊಳ್ಬಹುದು, ನಮ್ಮ ಜೊತೆಲಿದ್ದ ಆರೈಕೆ ಮಾಡ್ಬೋದು. ಆದರೆ ಆ ನೋವು ತಿನ್ನೋದು ನಾವೇ ಆಗಿರ್ತೀವಿ. ಈಗ ನಮ್ಮ ಮನೆಯವ್ರು ನೋಡ್ಕೊಬೋದು, ನಮ್ಮ ಮಕ್ಕಳು ನೋಡ್ಕೊಬೋದು, ಖಂಡಿತ ನಿಜ, ನಾನಿಲ್ಲ ಅಂತ ನಾನು ಹೇಳ್ತಿಲ್ಲ. ಆ ನೋವು ಅನುಭವಿಸೋದು ನಾವೇ ಅಲ್ವಾ, ಅನುಭವಿಸ್ಬೇಕಾದ್ರೆ ಅನಿಸುತ್ತಲ್ವ ನಾವು ಮಾಡಿದ ತಪ್ಪು, ಅದನ್ನು ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾಕೆ ಅಂತಂದರೆ ನಾನು ಅಲ್ಲಿ ಹೋದಾಗ ಹೆಣ್ಮಕ್ಳು ಎಷ್ಟು ಸಮಸ್ಯೆ ಇರೋ ಹೆಣ್ಮಕ್ಳು ಬಂದಿದ್ರು, ಅದನ್ನು ನೋಡಿ ನಾನು ಈ ವಿಡಿಯೋ ಮಾಡ್ತಿರೋದು. ಹೆಂಗರ್ಸಿದ್ದೀರಾ, ಹೆಂಗರ್ಸು ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಪ್ರಾಬ್ಲಮ್ ಮಾಡ್ಕೊಬೇಡಿ ಅಂತ ಈ ವಿಡಿಯೋನ ಮಾಡ್ತಿರೋದು. ನಾನು ಮಾಡ್ಕೊಂಡಿದ್ದು ಕೆಲವೊಂದು ತಪ್ಪಿಂದನೇ ನಾನು ಇವತ್ತು ಈ ಪರಿಸ್ಥಿತಿ ನನಗೆ ಬಂದಿದ್ದು. ಹಾಗಾಗಿ ನೀವು ಮಾಡ್ಕೊಬೇಡಿ, ಅದು ಅನ್ನೆಸೆಸರಿ, ಅದು ಬೇಡದಿದ್ದಂಥ ಯೋಚನೆಗಳಿಂದನೇ ನನಗೆ ಹಿಂಗೆ ಆಯಿತು ಅಂತ ನನಗನ್ಸುತ್ತೆ. ಯಾವುದಪ್ಪ ಅಂತಂದರೆ ಮಾನಸಿಕ ಒತ್ತಡ ಅಂತಂದರೆ ನನಗೇನು ನಮ್ಮ ಮನೇಲಿ ಯಾವುದೇ ಒತ್ತಡ ಇರಲಿಲ್ಲ. ನಮ್ಮ ಮನೆಯವರಿಂದನೇ ಆಗಲಿ, ನನ್ನ ಮಗಳಿಂದನೇ ಆಗಲಿ, ಎಲ್ಲದೂ ಚೆನ್ನಾಗೇ ಸಾಗ್ತಾ ಇತ್ತು. ಕೆಲವೊಂದು ಒಂದು ವಿಷಯ ಹಿಂಗೆ ಇತ್ತು ನಮ್ಮ ಇದರಲ್ಲಿ. ಏನಪ್ಪ ಅಂತಂದರೆ ನಾನು ಹೇಳಿದ್ದೇನೆ, ತುಂಬ ವಿಡಿಯೋಗಳಲ್ಲೇ ಹೇಳ್ಕೊಂಬಂದಿದ್ದೀನಿ, ನಾವು ಹೆಣ್ಮಕ್ಳನ್ನೇ ಊರಲ್ಲಿ ಮನೆ ಕಟ್ಸಿದ್ವಿ ಅಂತ. ಆ ಟೈಮಲ್ಲೇ ನನಗೆ ಒತ್ತಡ ಮಾಡ್ಕೊಂಡೆ. ನಾನು ಒತ್ತಡ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ. ಅದು ನಿಧಾನಕ್ಕಾದರೂ ಆಗಬಹುದಿತ್ತೇನೋ, ಬಟ್ ಮುಗಿಸ್ಬೇಕು ಅನ್ನೋ ಈ ಟೈಮಲ್ಲೇ ಮುಗಿಸ್ಬೇಕು ಅನ್ನೋ ಇದಕ್ಕೆ ಬಿದ್ದು ನಾನು ಒತ್ತಡ ಮಾಡ್ಕೊಂಡೆ ಅನಿಸುತ್ತೆ. ಒತ್ತಡ ಮಾಡ್ತಾರೆ ಹಳ್ಳಿ ಜನ, ನಾವು ಹಳ್ಳಿರೇನೆ, ಗೊತ್ತು ನಮಗೆ ಹೆಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಈಗ ಕೆಲವೊಂದು ಸಮಸ್ಯೆಗಳು ಬಂದೇ ಬರುತ್ತೆ, ಅದು ಮಾಡಬೇಕಾದ್ರೆ ಎಲ್ಲದೂ ಕಷ್ಟನೇ ಅಲ್ವಾ. ದುಡ್ಡು ಹೊಂಚೋದು ಕಷ್ಟ, ಮನೆ ಇದು ಎಲ್ಲದೂ ಸಹ ಪ್ರತಿಯೊಂದು ಕಷ್ಟ. ದುಡ್ಡು ಹೊಂಚೋದ್ರಿಂದ ಹಿಡಿದು ಮೆಟೀರಿಯಲ್ಸ್ ತಂದು ಕೊಡೋದ್ರಿಂದ ಹಿಡಿದು ಎಲ್ಲದೂ ಕಷ್ಟ ಇರುತ್ತೆ. ಆ ಒಂದು ಒತ್ತಡದಲ್ಲಿ ನಾನು ತಗೊಂಡಾಗಲೇ ನನಗೆ ಇದು ಬಂದಿದ್ದು ಅಂತ ಅನಿಸುತ್ತೆ. ಹಂಗಾಗಿ ನಾನು ಪ್ರತಿಯೊಂದು ಹೆಣ್ಮಕ್ಳಿನೂ ಅಷ್ಟೇ, ಯಾವ ಮಂತಲ್ಲಿ ಯಾವ ಚೇಂಜಸ್ ಆಗುತ್ತೆ ಅಂತ ಖಂಡಿತ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ನೀವು ಏನು ನಿಮ್ಮದು ಇರುತ್ತೆ ಲೈಫು, ನಾನು ಯಾರಿಗೂ ಹೆಲ್ಪ್ ಮಾಡಬೇಡಿ ಅಂತ ಖಂಡಿತ ನಾನು ಹೇಳಲ್ಲ. ನಿಮ್ಮ ತಂದೆ ತಾಯಿಗಾಗಲಿ, ನಿಮ್ಮ ಅತ್ತೆ ಯಾರಿಗೂ ಹೆಲ್ಪ್ ಮಾಡಬೇಡಿ ಅಂತ ನಾನು ಖಂಡಿತ ಹೇಳಲ್ಲ. ಮಾಡಿ, ಬಟ್ ಅದರಿಂದ ನೀವಂತೂ ಒತ್ತಡ ತಗೊಂಬೇಡಿ. ಯಾಕೆ ಅಂತಂತಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಗಂಡದಿರಿರ್ತಾರೆ, ಮತ್ತು ನಿಮ್ಮ ಮಕ್ಕಳಿರ್ತಾರೆ. ಈಗ ಆ ಪ್ಲೇಸಲ್ಲಿದ್ದಾಗ ನಮಗೆ ನೆನಪಾಗೋದು ನಮ್ಮ ಮಕ್ಕಳೇ ಅಲ್ವಾ ನಮಗೆ. ಹಾಗಾಗಿ ನಾವು ಯಾರಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ತೀರಾ ಅನಗತ್ಯವಾಗಿ ನಾವು ಎಲ್ಲರೂ ತಲೆ ಕೆಡಿಸ್ಕೊಂಡಾಗ, ನಮಗೇನಾದರೂ ಆದಾಗ ನಮ್ಮ ಮಕ್ಕಳು ನಾವು ಒಂಟಿಯಾಗಿ ಬಿಟ್ಟು ಹೋಗ್ತೀವಲ್ವ. ಹಂಗಾಗಿ ನಮ್ಮದು ಅಂತ ಲೈಫ್ ಆದಮೇಲೆ ಹೆಚ್ಚಿಗೆ ಪ್ರಿಫರೆನ್ಸ್ನ ನಮ್ಮ ಫ್ಯಾಮಿಲಿಗೆ ಕೊಡಬೇಕು, ಅದು ನಮ್ಮ ಮಕ್ಕಳಿಗೆ ಕೊಡಬೇಕು. ಏನು ತಪ್ಪು ಮಾಡ್ದಿರ ಅಂತ ನಮ್ಮ ಗಂಡದಿರಿರ್ತಾರೆ, ನಮ್ಮ ಮಕ್ಕಳಿರ್ತಾರೆ, ಆ ಮಕ್ಳಿಗೆ ನಾವು ಮೋಸ ಮಾಡಬಾರ್ದಲ್ವ. ಹಾಗಾಗಿ ನಾನು ಹೇಳ್ತಿರೋದು, ಒತ್ತಡ ತಗೊಳ್ಳೋಂಥ ಬಂದಿರೋ ಸಿಚುವೇಶನ್ ಬರುತ್ತೆ. ನಾನು ಒಂದು ಫ್ಯಾಮಿಲಿಲಿದ್ದೀನಿ, ಅತ್ತೆ ಮಾವದಿರ ಜೊತೆನೂ ಇದ್ದೆ, ಮತ್ತು ಹೆಣ್ಮಗ್ಳ ಆಗಿರೋದ್ರಿಂದ ನಮ್ಮ ಮನೇಲಿ ನನ್ನ ತಂದೆ ತಾಯಿ ಮನೆ ಜವಾಬ್ದಾರಿನೂ ನಾನು ಒತ್ಕೊಂಡಿದ್ದೀನಿ. ಹಂಗಾಗಿ ಎಲ್ಲ ಒತ್ತಡ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳಿದ್ರೆ, ಅಂದರೆ ಕಾಲೇಜಿಗೆ ಹೋಗ್ತಿರೋ ಹೆಣ್ಮಕ್ಳಿದ್ದು, ಬರೀ ಹೆಣ್ಮಕ್ಳಿದ್ರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ಏನಪ್ಪ ಅಂತಂದರೆ, ದಯವಿಟ್ಟು ನೀವು ಮದುವೆ ಆಗೋದು 1 ವರ್ಷ ಲೇಟ್ ಆದರೂ ಪರವಾಗಿಲ್ಲ, ಅಷ್ಟರೊಳಗಡೆ ನಿಮ್ಮ ಫ್ಯಾಮಿಲಿನ ನೀವು ಸೆಟ್ಲ್ಮೆಂಟ್ ಮಾಡಿಕೊಟ್ಟು ಬನ್ನಿ. ಅದ್ರ ಕೈ ಮೀರಿ ನಮ್ಮದು ಟೈಮು ಅಲ್ಲ, ಭಗವಂತನ ಇಚ್ಛೆ, ಅದು ಏನು ನಡಿಬೇಕಂತಿರುತ್ತೆ ಅದು ಖಂಡಿತ ನಡೆಯುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಆದ್ರೂ ನಮ್ಮ ಕೈಲಾಗಿದ್ದಷ್ಟು ಸೇಫ್ಟಿ ಅವರಿಗೆ ಮಾಡಿಕೊಟ್ಟು ಬನ್ನಿ. ಯಾಕೆಂದರೆ ನಿಮ್ಮದೇ ಆದಾಗ ಫ್ಯಾಮಿಲಿ ಎರಡು ಕಡೆನೂ ನಿಭಾಯಿಸೋದು ತುಂಬ ಕಷ್ಟ.
ಆ ಎರಡು ಕಡೆ ನಿಭಾಯಿಸೋ ಬರದಲ್ಲಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ನಿಮ್ಮ ಆರೋಗ್ಯ ಹಾಳಾದರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಮಾಡೋ ಬರದಲ್ಲಿ ತವ್ರ ಮನೆಗೆ ಮಾಡೋ ಬರದಲ್ಲಿ ನಿಮ್ಮ ಮಕ್ಳಿಗೆ ಮೋಸ ಮಾಡ್ದಂಗೆ ಆಗುತ್ತಲ್ವ. ಆ ಫೀಲ್ ತುಂಬ ಇದು. ಏಕೆಂದರೆ ನಾವು ಅದೇನು ಅರಿದಿದ್ದ ಕಂದಮ್ಮಗಳಲ್ವ ನಮ್ಮ ಮಕ್ಕಳು. ನಾವು ಮಕ್ಳಿಗೆ ಮೋಸ ಮಾಡಬಾರ್ದು. ಹಾಗಾಗಿ ಎಲ್ಲ ಕಡೆ ಒತ್ತಡ ತಗೊಂಡು ನೀವು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ಆರೋಗ್ಯನೇ ಇಂಪಾರ್ಟೆಂಟು. ನೀವೇನಿದ್ರೂ ಸಹ ಏನೇ ಕಾಲೇಜ್ ಇರಲಿ, ನಿಮ್ದು ಏನೇ ಕೆಲಸ ಇರಲಿ, ಅವ್ರಿಗೊಂದು ಸೆಟ್ಲ್ಮೆಂಟ್ನ ನೀವು ಅವಾಗಲೇ ಮಾಡಿಕೊಟ್ಟು ಬನ್ನಿ. ಯಾಕೆಂದರೆ ನಾವು ಅಂಥ ಮೀರೇ ಬಂದಿದ್ದೀವಿ. ನಾವು ಇವಾಗ ಫ್ಯಾಮಿಲಿ ಆಗಿದೆ. ಹಂಗಾಗಿ ನಾನು ಹೇಳ್ತಿರೋದಷ್ಟೇ. ಆಮೇಲೆ ಇನ್ನೊಂದು ಕಿವಿ ಮಾತು ನಮ್ಮ ಮಹಿಳೆಯರಿಗೆ, ಗೃಹಿಣಿಯರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂತಂದರೆ, ಬೇಡ್ದಿದ್ದ ವಿಷಯಕ್ಕೆಲ್ಲ ನೀವು ಖಂಡಿತ ಅವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ಅವರಿಂದ ನನಗೆ ಮನ್ಸಿಗೆ ನೋವಾಯಿತು ಯೋಚನೆ ಮಾಡೋದು ಯಾವುದೇ ಕಾರಣಕ್ಕೂ ಇಟ್ಕೊಂಬೇಡಿ ನೀವು. ಅದು ಏನು ಅಂತಲೇ ಗೊತ್ತಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಅವೆಲ್ಲ ಏನೂ ಇರ್ತಾನೆ ಇರ್ತಿಲ್ಲ. ಅಂದರೆ ಮನೆ ತುಂಬ ಜನ ಇರೋರು, ಎಲ್ಲರಿಗೂ ಕೆಲಸ ಇರೋದು, ಅವರು ಬೇರೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ಕೆಲಸ ಆಗಿದ ತಕ್ಷಣ ಅವ್ರು ಊಟ ಮಾಡಿ ಮಲ್ಗೋ ಇದರಲ್ಲಿ ಅವರು ಬ್ಯುಸಿಯಾಗಿ ಹೋಗೋರು, ಬೆಳಗ್ಗೆ ಯಥಾಸ್ಥಿತಿ ಎದ್ದೇಳೋರು, ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋರು ಇರಲಿಲ್ವೋ. ಈಗ ನಾವು ಇಷ್ಟೆಲ್ಲ ನಮಗೆ ಸೌಲಭ್ಯ ಇದ್ದು ನಾವು ಹಂಗೆ ಯೋಚನೆ ಮಾಡ್ತೀವೋ ಅಂತ ಅನಿಸುತ್ತೆ. ಆ ಯೋಚನೆ ಮಾಡೋದ್ರಿಂದ ಏನೂ ಸಹ ಬದಲಾಗಲ್ಲ. ನಾವು ಏನು ಕಳ್ಕೊತೀವಿ ಅಂದರೆ ಆರೋಗ್ಯ ಕಳ್ಕೊಳ್ತೀವಿ. ಹಂಗಾಗಿ ನಾವು ನಮಗಾಗಿ ಬದುಕಿ, ನಿಮ್ಮ ಮಕ್ಕಳಿಗೋಸ್ಕರ ಬದುಕಿ, ನಿಮ್ಮ ಮನೆಗಾಗಿ ಬದುಕಿ. ಅದನ್ನು ಬಿಟ್ಟು ಬೇರೆ ವಿಷಯಕ್ಕೆ ಖಂಡಿತ ನೀವು ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ತಲೆ ಹಾಕಲೇಬೇಡಿ. ನೀವು ಅಂದಿದ್ದು ನಮ್ಮ ಹಿಂದೆ ಮಾತಾಡಿರ್ಬೋದು, ನಮ್ಮ ಮುಂದೆ ಯಾರು ಸಹ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಬೇಡದಿದ್ದ ವಿಷಯಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಜೀವನ, ನಮ್ಮ ಇಷ್ಟ, ನಮ್ಮ ಮಕ್ಕಳು, ನಮ್ಮ ಮನೆ ಇದೇ ಇರಬೇಕೆ ಹೊರತು ಬೇರೆ ಯಾವುದೂ ಇರಬಾರ್ದು. ಯಾಕೆಂತಂದರೆ ನಂದು ಒಂದ್ಸಲ ಆರೋಗ್ಯ ಕೆಟ್ಟ ಮೇಲೆ ನಾನು ಎಲ್ಲ ಹೆಣ್ಮಕ್ಳು, ಯಾಕೆಂದರೆ ನಾವು ನೋಡ್ತಿರ್ತೀವಿ, ಫ್ರೆಂಡ್ಸ್ ಕೇಳ್ತಿರ್ತೀವಿ, ನಮ್ಮ ಸುತ್ತಮುತ್ತ ನೋಡ್ತಿರ್ತೀವಿ, ಎಲ್ಲ ಹೆಣ್ಮಕ್ಳು ಸಮಸ್ಯೆ ಇದ್ದೇ ಇರುತ್ತಲ್ವ. ಹಾಗಾಗಿ ನೋಡಿ, ನಿಮ್ಮ ಮಾನಸಿಕ ಆರೋಗ್ಯ ಹೆಂಗೆ ಹಾಳಾಗುತ್ತೆ ಅಂತಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಹೆಂಗೆ ಬಂದಿದೆ ನಮ್ಗೆ ಅವೆಲ್ಲ ಗೊತ್ತೇ ಇರಲಿಲ್ಲ ಅನಿಸುತ್ತೆ. ಯಾವ ಮಟ್ಟಿಗೆ ಮನುಷ್ಯನ ತಗೊಂಡೋಗುತ್ತೆ ಅಂತಂತಂದರೆ ಹೇಳಕ್ಕೆ ತೀರ್ದು. ಅದರಿಂದ ಒಂದು ಕಾಯಿಲೆಯಿಂದ ಇನ್ನೊಂದು ಕಾಯಿಲೆಗಳು ಸುತ್ತಾಕಂತ ಹೋಗ್ತವೆ. ಅದರಿಂದ ನಾವು ಮೋಸ ಮಾಡೋದು ನಿಜ. ನಮ್ಮ ಮಕ್ಕಳಿಗೆ ಮೋಸ ಆಗೋದು, ಬೇರೆ ಯಾರಿಗೂ ಸಹ ಮೋಸ ಆಗಲ್ಲ. ಈಗ ನಾವು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಮ್ಮ ಮಕ್ಕಳಿಗಲ್ವ ನಾವು ಮೋಸ ಮಾಡ್ದಂಗೆ. ನಮ್ಮ ಮಕ್ಕಳು ಭವಿಷ್ಯನೇ ನಮ್ಮ ಮೇಲೆ ನಿಂತಿರುತ್ತೆ, ನಮ್ಮ ಮನೆ ಭವಿಷ್ಯನೇ ನಮ್ಮ ಮೇಲೆ ನಿಂತಿರುತ್ತೆ, ನಮ್ಮ ಮನೆಯವರ ಆರೋಗ್ಯನೇ ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಂಬಿಡಿ. ಅನಗತ್ಯವಾಗಿ ನೀವು ಒತ್ತಡ ಮಾಡ್ಕೊಬೇಡಿ. ಏನು ನಡಿಬೇಕು ಅಂತಿರುತ್ತೆ ಅದು ದೈವಿಚ್ಛೆ, ಭಗವಂತನ ಇಚ್ಛೆ, ಅದು ನಡೆಯುತ್ತೆ. ನಾವು ಹೆಚ್ಚಿಗೆ ನಾವು ಕಷ್ಟಪಡಬೇಕು, ಒಪ್ಕೊಳ್ಳೋಣ. ಅದನ್ನು ಮೀರಿ ನಮಗೆ ಆಗಲಿಲ್ಲ ಅಂತಂದರೆ ನಮ್ಮ ಇಚ್ಛೆ ಇರಲ್ಲ, ಅದು ಭಗವಂತನ ಇಚ್ಛೆ ಇರುತ್ತೆ. ನಡೆಯೋ ಟೈಮಲ್ಲಿ ನಡೆಯುತ್ತೆ. ಯಾವುದೂ ಇವತ್ತಿನ ಇದರಲ್ಲಿ ಮುಖ್ಯ ಅಲ್ಲ, ಆರೋಗ್ಯನೇ ಮುಖ್ಯ. ಯಾಕೆಂದರೆ ನಾನು ಹೇಳ್ದಂಗೆ, ನಾನು ಪದೇ ಈ ವಿಷಯ ಹೇಳ್ತಿದ್ದೀನಿ ಅಂತ, ಒಂದ್ಸಲ ಆರೋಗ್ಯ ತಪ್ಪಿ ಒಂದು ಆಸ್ಪತ್ರೆ ಸೇರ್ಕೊಂಡಾಗಲೇ ನಮ್ಗೆ ಅನುಭವ ಆಗೋದು. ಹಾಗಾಗಿ ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಯಾರೂ ಇವಾಗ ನಾನು ಆರೋಗ್ಯವಂತರು ಅಂತ ನಾವು ಹೇಳೋಕ್ಕಾಗಲ್ಲ. ಆರೋಗ್ಯ ಇಟ್ಕೊಂಡರೆ ಶ್ರೀಮಂತರು ಅಂತ ಅನಿಸುತ್ತೆ. ಚೆನ್ನಾಗಿ ಆರೋಗ್ಯ ಹೊಂದಿರೋರೆ ಶ್ರೀಮಂತರು. ಅವ್ರ ಆಸ್ತಿ ಇದ್ದರೆ, ಅವ್ರ ಸೈಟ್ ಇದ್ದರೆ, ಮನೆ ಇದ್ದರೆ, ಕಾರ್ ಇದ್ದರೆ ಖಂಡಿತ ಅವನು ಜಮೀನಿದ್ರೆ ಶ್ರೀಮಂತಲ್ಲ. ಆರೋಗ್ಯ ಇದ್ದರೆ ಅವರು ಶ್ರೀಮಂತರು, ಎಲ್ಲದಕ್ಕಿಂತ ಶ್ರೀಮಂತರು ಅಂತಲೇ ಹೇಳ್ಬೋದು. ಅವ್ರ ಆರೋಗ್ಯ ಒಂದು ಚೆನ್ನಾಗಿದ್ದಾರೆ, ನಾವು ಎಲ್ಲದನ್ನು ಗಳಿಸ್ಬೋದು, ಎಲ್ಲದನ್ನು ಮಾಡ್ಬೋದು ನಮಗೆ. ಹಂಗಾಗಿ ನಾವು ಹೆಣ್ಮಕ್ಳಿಗೆ ದಯವಿಟ್ಟು ನೀವು ಇದಕ್ಕೂ ತಲೆ ಕೆಡಿಸ್ಕೊಂಬಿಡ್ರಿ. ನಿಮ್ಮದು ಮಾತ್ರ ನೀವು ನೋಡಿಕೊಂಡು ನೀವು ಮುಂದೆ ಹೋಗಿ. ಯಾರೂ ಬರಲ್ಲ. ನಾವು ಅವೆಲ್ಲ ಸುಳ್ಳು. ಇವತ್ತಿನ ಕಾಲದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದ್ದವರು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ. ಯಾರಿಗೂ ಆಗಲ್ಲ ಇವತ್ತಿನ ಕಾಲದಲ್ಲಿ. ಅಂದರೆ ಕಾಲನೂ ಹಂಗೆ ಇದೆ. ನಾನೇ ಹೇಳ್ದಂಗೆ, ನಾನು ಹಿಂದಿನ ಕಾಲದಂಗೆ ಇಲ್ಲ. ಎಲ್ಲರೂ ಒಬ್ಬಂಟಿಗಿರ್ತಾರೆ. ಯಾರೂ ಬರೋಕ್ಕಾಗಲ್ಲ, ಯಾರೂ ನೋಡೋಕ್ಕೂ ಆಗಲ್ಲ. ನಮ್ಮ ಇದರಲ್ಲಿ ನಮಗೆ ನಾವೇ ಆಗಬೇಕು, ನಮ್ಮ ಮಕ್ಕಳಿಗೂ ನಾವೇ ಆಗಬೇಕು, ನಮ್ಮ ಮನೆಗೂ ನಾವೇ ಆಗಬೇಕು, ನಮ್ಮ ಯಜಮಾನರಿಗೂ ನಾವೇ ಆಗಬೇಕು. ಹಂಗಾಗಿ ಮೊದಲು ಅದಕ್ಕೆ ಮೇನ್ ಪಿಲ್ಲರ್ ಅಂತಂದರೆ ಮನೆ ಹೆಣ್ಮಕ್ಳು ಆರೋಗ್ಯ ಸರಿ ಹೊಂದಿತ್ತು ಅಂತಂದರೆ ಎಲ್ಲದನ್ನು ನಿಭಾಯಿಸ್ಬೋದು ನಾವು. ಅನಗತ್ಯವಾಗಿ ಚಿಂತೆಗಳನ್ನ ಬಿಟ್ಟು ದಯವಿಟ್ಟು ನಮ್ಮ ಕಾನ್ಸಂಟ್ರೇಷನ್ ಯಾವತ್ತೂ ಅಷ್ಟೇ ನಮ್ಮ ಮಕ್ಕಳು ಕಡೆ. ನಾವು ಆ ಮಕ್ಕಳು ಆದಮೇಲೆ ಮುಗೀತು, ನಾವು ನಮ್ಮ ಮಕ್ಕಳು ಕಡೆನೇ ಕೊಡಬೇಕು. ನಾವು ಬೇರೆ ಯಾರನ್ನೂ ಸಹ ನಮ್ಮ ಲೈಫಲ್ಲಿ ಪ್ರಿಫರೆನ್ಸ್ ಎಲ್ಲ ನೆಕ್ಸ್ಟ್ ಆಗಿರಬೇಕೆ ಹೊರತು ನಮ್ಮ ಪ್ರಿಫರೆನ್ಸ್ ಯಾವತ್ತೂ ನಮ್ಮ ಮಕ್ಕಳಿಗೆ ಇರಬೇಕು. ಹಾಗಾಗಿ ಅವ್ರು ಯಾರು ಏನಂದ್ರೂ ಪರವಾಗಿಲ್ಲ, ಅನಗತ್ಯವಾಗಿ ನೀವು ತಲೆ ಕೆಡಿಸ್ಕೊಳ್ತಲೇ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ. ನೀವು ಯಾರು ಅಷ್ಟೇ ನಾನು ಹೇಳ್ತಿರೋದು, ಹೇಳ್ದವರು ಕೊಡೋಕ್ಕೆ ಬರಲ್ಲ. ಯಾರು ಹೇಳಿರ್ಬಹುದು, ನಾನಿಲ್ಲಿ ಅವರು ಇವರು ಅಂತ ನಾನು ಮೆನ್ಷನ್ ಮಾಡ್ತಿಲ್ಲ. ಹೇಳ್ದಾರೆ ನಮಗೇನು ಕೊಡೋಕ್ಕೆ ಬರಲ್ಲ. ಅವ್ರು ಹೇಳಿರು ಅಂತ ನಾವೇನು ಅವ್ರ ಹಠಕ್ಕೆ ಬಿದ್ದು ನಾವು ಮಾಡೋದು ಬೇಡ, ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ನಾವು ಬದುಕೋದು ಬೇಡ. ಭಗವಂತ ಕೊಟ್ಟಿದ್ದಾನ, ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಂಡು ಒಳ್ಳೆ ಅಡುಗೆ ಮಾಡ್ಕೊಳ್ಳಿ, ಹೆಲ್ದಿಯಾಗಿರೋ ಫುಡ್ ತಿನ್ನಿ, ಒಳ್ಳೆ ಯೋಚನೆ ಇರಲಿ ನಮಗೆ.
ನಮ್ಮ ಎಲ್ಲ ಇದನ್ನು ನಮ್ಮ ಮಕ್ಳಿಗೆ ಒಳ್ಳೇದು ಮಾಡಪ್ಪ, ನಮಗೆ ಒಳ್ಳೇದು ಮಾಡ್ಕೊಳಪ್ಪ ಅಂತಲೇ ಇರಬೇಕೆ ಹೊರತು ನಾವು ಅವ್ರ ಹಠಕ್ಕೆ ಬಿದ್ದು ನಾವು ಅವರು ಒಂದು ಇದನ್ನು ತೊಗೊಂಡ್ರು ಅಂತ ನಾವು ಅದನ್ನು ತಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಹಠಕ್ಕೆ ಬಿದ್ದು ನಾವು ಅದನ್ನು ಮಾಡಿದ್ಮೇಲೆ ಅಲ್ವಾ ಗೊತ್ತಾಗೋದು. ನನಗೆ ಅನುಭವ ಆಗಿದೆ ನನ್ನ ಜೀವನದಲ್ಲಿ. ನಾನು 32 ವರ್ಷಕ್ಕೆ ನನಗೆ ಮನೆಯೂ ಕಟ್ಟಿ ನೋಡಿದ್ದೀನಿ, ಮದುವೆನೂ ಆಗಿ ನೋಡಿದ್ದೀನಿ. ಈ 2 ಅನುಭವಗಳು ನನಗೆ ದೊಡ್ಡ ಪಾಠನೇ ಕಲಿಸ್ಬಿಡ್ತು. ಅದರಿಂದ ನಾವು ಯಾವುದೇ ಒಂದು ಜವಾಬ್ದಾರಿ ತಗೊಂಡ್ರು ಅಷ್ಟೇ, ನಾವು ತಗೊಳ್ಳೋ ಬರ್ದಲ್ಲಿ ನಾವು ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಂಬಿಡಿ. ಎಕ್ಸ್ಪೆಷಲಿ ಹೆಣ್ಮಕ್ಳು, ನೀವು ಮನೆ ನೋಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ. ಅದೇ ಟೈಮಲ್ಲಿ ನಾವು ಮತ್ತೆ ಇನ್ನೊಂದು ವಿಷಯ ಹೇಳಬೇಕು. ನಾನು ಹೇಳ್ತಿದ್ದೀನಿ, ನಮ್ಮ ಮಕ್ಕಳಿಗೋಸ್ಕರ ಬದುಕಬೇಕು, ನಮಗೋಸ್ಕರ, ಅವ್ರಿಗೂ ಸಹ ಬದುಕೋ ಬರ್ದಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಬಿಡಿ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ಅದು ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಲ್ಲ ಅಂತಂದ ಮುಂದಕ್ಕೆ ಕೊಡಬೇಡಿ. ನಿಮ್ಮ ಆರೋಗ್ಯ ನೀವು ಮಾಡೋ ಅಡುಗೆಯಲ್ಲೇ ನಿಮ್ದಿರೋದು ನಿಮ್ಮ ಆರೋಗ್ಯ. ಹಂಗಾಗಿ ಒಳ್ಳೊಳ್ಳೆ ಹೆಲ್ದಿ ಫುಡ್ ಮಾಡ್ಕೊಳ್ಳಿ. ಅವ್ರಿಗೆ ತಿನ್ನಿಸಿ, ಮಕ್ಳಿಗೆ ತಿನ್ನಿಸಿ, ಇದು ಮಾಡೋ ಇದರಲ್ಲಿ ನೀವು ಸಹ ಟೈಮ್ ವೇಸ್ಟ್ ಮಾಡಬೇಡಿ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ, ಒಳ್ಳೆ ಚಿಂತನೆ ಮಾಡಿ, ಒಳ್ಳೊಳ್ಳೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಳ್ಳಿ, ಹೆಲ್ದಿಯಾಗಿರೋ ಊಟ ಮಾಡಿ. ಅಷ್ಟೇ ಹೇಳೋದು. ನಿಮ್ಮ ಹೆಲ್ತನ್ನು ನೀವು ಹಾಳು ಮಾಡ್ಕೊಂಬಿಡಿ. ಕೆಲಸ ಇದ್ದೇ ಇರುತ್ತೆ. ನಾವು ಎಲ್ಲಿ ಹೇಳ್ತೀವಲ್ವ, ನಾವು ಮಾಡ್ಕೊಳ್ತಾ ಹೋದರೆ ಮನೆ ಕೆಲಸ ಮುಗಿಯಲ್ಲ. ಬೆಳಗ್ಗೆಯಿಂದ ಸಂಜೆ ಆದ್ರೂ ಸಹ ಮುಗಿಯಲ್ಲ. ಮುಗಿದಿದ್ದ ಕೆಲಸ ಅಂದ್ರೆ ಅದು ಮನೆ ಕೆಲಸ. ಮನೆ ಕೆಲಸದ ಇದರಲ್ಲಿ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಬಿಡಿ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ. ನಿಮ್ದು ಏನಿರುತ್ತೆ ಅದು ಊಟ ಮಾಡಿದ್ಮೇಲೆ ಸಹ ನಾವು ಕೆಲಸ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಊಟ ಎಲ್ಲ ಸ್ಕಿಪ್ ಮಾಡಬೇಡಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಹೆಂಗೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಹೊರಗಡೆ ನಾವು ಯಾವುದೇ ಫುಡ್ಡನ್ನ ನಾವು ಇದು ಮಾಡೋದಕ್ಕಿಂತ ಮನೇಲೇ ಹೆಲ್ದಿಯಾಗಿರೋಂಥ ಮನೆ ಊಟನ ನಾವು ಪ್ರಿಫರ್ ಮಾಡಿ ಒಳ್ಳೊಳ್ಳೆ ಊಟ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.